ಬಸವ ವಸತಿ ಯೋಜನೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಿವಾಸ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿಯ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮ ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಡಿಕೇರಿ ತಾಲೂಕಿನ 18 ಗ್ರಾಮ ಪಂಚಾಯಿತಿಯ 527 ಫಲಾನುಭವಿಗಳಿಗೆ ಶಾಸಕ ಎ.ಎಸ್. ಪೊನ್ನಣ್ಣ ಆದೇಶ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಪೊನ್ನಣ್ಣ, ಜಿಲ್ಲೆಯಲ್ಲಿ ನಿವೇಶನ ರಹಿತರು, ವಸತಿ ರಹಿತರು ಹೆಚ್ಚಿದ್ದಾರೆ. ವಸತಿ ಸಚಿವರಾಗಿದ್ದ ಜಮೀರ್ ಖಾನ್ ಅವರು ತನ್ನ ಮನವಿಗೆ ಸ್ಪಂದಿಸಿ ವಿರಾಜಪೇಟೆ ಕ್ಷೇತ್ರಕ್ಕೆ 1200 ಮನೆಗಳನ್ನು ಮಂಜೂರು ಮಾಡಿದ್ದು, ಅರ್ಹರನ್ನು ಗುರುತಿಸಿ ಅವರಿಗೆ ಸೂರು ಒದಗಿಸುವ ನಿಟ್ಟಿನಲ್ಲಿ ಆದೇಶ ಪತ್ರ ನೀಡಲಾಗಿದೆ ಎಂದರು. ಸರ್ಕಾರದಿಂದ ಹಂತ ಹಂತವಾಗಿ ಹಣ ಬಿಡುಗಡೆಗೊಳ್ಳಲಿದ್ದು, ಮನೆಗಳನ್ನು ಅವರೇ ನಿರ್ಮಿಸಿಕೊಳ್ಳಬೇಕೆಂದು ಶಾಸಕರು ಹೇಳಿದರು. ಅನೇಕ ಮನವಿಗಳು ನಿವೇಶನಕ್ಕೋಸ್ಕರ ಮತ್ತು ವಸತಿಗೋಸ್ಕರ ಸ್ವೀಕಾರ ಆಗಿರೋದನ್ನು ಗಮನಿಸಿ ಅಂದಿನ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಕೋರಿಕೆಗೆ ಸ್ಪಂದಿಸಿ 1200 ಮನೆಯನ್ನು ಈ ಎರಡು ಯೋಜನೆ, ಬಸವ ಯೋಜನೆ ಮತ್ತು ಬಿ.ಆರ್. ಅಂಬೇಡ್ಕರ್ ಯೋಜನೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಅದರ ನಂತರ ನಾವು ಎಲ್ಲ ಪಂಚಾಯಿತಿಗೂ ಗ್ರಾಮ ಸಭೆಗಳನ್ನು ಮಾಡಿ ಅಲ್ಲಿ ಅನೇಕ ವರ್ಷಗಳಿಂದ ಮನೆ ಕಟ್ಕೊಳ್ಳೋಕ್ಕೆ ಸಾಧ್ಯವಾಗದಿರುವಂಥ ನಾಗರಿಕರನ್ನು ಗುರುತಿಸಿ ಇವತ್ತು ಅವರಿಗೆ ಈ ಆದೇಶ ಪತ್ರವನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಮನೆ ಮತ್ತು ನಿವೇಶನ ಎರಡನ್ನೂ ಕೊಡುವಂಥದ್ದು ಪ್ರತಿ ಸರ್ಕಾರದ ಕರ್ತವ್ಯ. ಅಂದರೆ ಅನೇಕ ಕಾರಣಗಳಿಂದ, ಅದರಲ್ಲೂ ಹೆಚ್ಚಾಗಿ ಆರ್ಥಿಕ ಪರಿಸ್ಥಿತಿಯ ಒತ್ತಡದಿಂದ ಮನೆಗಳನ್ನು ವಿತರಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ನಮ್ಮ ಸರ್ಕಾರ, ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು, ಈಗಿರುವಂಥ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ಅಂದಿನ ಸಂಪುಟ ಸಭೆಯ ಸದಸ್ಯರು ಬಹಳ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಮನೆಗಳ ನಿರ್ಮಾಣಕ್ಕೆ ಮುಂದಾಗಲೇಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು, ಈ ಯೋಜನೆಯನ್ನು ರೂಪಿಸಿ ಇವತ್ತು ಒಂದು ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ 1200 ಮನೆಗಳನ್ನು ಕೊಟ್ಟಿರುವಂಥದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ಸಂತೋಷ. ಮತ್ತು ಅವ್ರಿಗೆ, ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮತ್ತು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಇದನ್ನು ಕಾರ್ಯರೂಪಕ್ಕೆ ತರಲು ತಂದೆ ಆದಂಥ ತೊಡಕುಗಳೇ ಅದನ್ನೆಲ್ಲವನ್ನ ಎದುರಿಸಿ ಮೀರಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ನಾವೆಲ್ಲರೂ ಶ್ರಮಿಸಿ ಇವತ್ತು ಫಲಾನುಭವಿಗಳನ್ನು ಗುರುತಿಸಿ ಮಳೆಗಾಲ ಪ್ರಾರಂಭವಾಗೋಕ್ಕಿಂತ ಮೊದಲು ಈ ಆದೇಶ ಪತ್ರಗಳನ್ನು ಕೊಡಬೇಕು ಅಂತೇಳಿ ಇವತ್ತು ತುರ್ತಾಗಿ ಸಭೆಯನ್ನು ಕೊಟ್ಟಿದ್ದೇವೆ. ನಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಇದರ ಸದ್ಬಳಕೆಯಾಗಿ ಯಾರು ನಿವೇಶನ ರೈತರು, ಮನೆ ರೈತರಿದ್ದಾರೆ, ಅವರಿಗೆ ಒಂದು ಮನೆ ಕಟ್ಟುವಂಥ ಅವಕಾಶ ಹೆಚ್ಚು ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ. ಆದರೂ ಕೂಡ ಕೊಡುವಂಥ ಹಣದಲ್ಲಿ ಮತ್ತು ತಾವು ಕೂಡ ಸೇರಿಸಿ ಒಳ್ಳೆಯ ಉತ್ತಮವಾದಂಥ ಮನೆಯನ್ನು ಕಟ್ಟಿ ಅಲ್ಲಿ ವಾಸವಾಗುವಂಥದ್ದಾಗಲಿ, ಯಶಸ್ಸಾಗಲಿ, ಯೋಜನೆ ಯಶಸ್ಸಾಗಲಿ ಅಂತ ನಾನು ಇವತ್ತು ಹಾರೈಸ್ತೇನೆ, ಆಶ್ರಯಿಸ್ತೇನೆ. ನಮಗೆಲ್ಲರೂ ಕೂಡ ಒಳ್ಳೆಯದಾಗಿರುವಂಥ ಶುಭವನ್ನು ಕೋರಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಖಂಡಿತವಾಗಿ ಕೊಡುತ್ತದೆ ಮತ್ತು ಮನೆಗಳ ಯೋಜನೆ ಕೂಡ ಇನ್ನಷ್ಟು ಮನೆಗಳನ್ನು ಕೊಡುವಂಥದ್ದು ಖಂಡಿತವಾಗಿ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ನನಗೆ. ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಕಾಳಜಿಯನ್ನು ವಹಿಸಿ ತೋರಿಸಿ ಇವತ್ತು ನಮಗೆ ಮುಂದಾಗ್ತದೆ. ದೊಡ್ಡ ಅನುದಾನವನ್ನು ಕೊಟ್ಟಿದೆ. ದೊಡ್ಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಅದರಲ್ಲಿ ನಮಗೆಲ್ಲರೂ ಕೂಡ ಆದೇಶ ಪತ್ರಗಳನ್ನು ಕೊಡೋದಂತೆ ನಿವೇಶನ ರೈತರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಬಹುಶಃ ನಾವು 1000ಕ್ಕಿಂತ ಹೆಚ್ಚು ಫಲಾನುಭವಿಗಳನ್ನ ಕೂಡ ಗುರುತಿಸಿದ್ವಿ. ಅದನ್ನು ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಮಾಡಿ ನಿವೇಶನವನ್ನು ಕೊಡುವಂಥದ್ದು ಕೂಡ ಆಗ್ತದೆ. ಮತ್ತು ಅವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಅವಕಾಶಗಳು. ಹೀಗೆ ಸಣ್ಣ ಸಣ್ಣ ಹೆಜ್ಜೆಯ ಮೂಲಕ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ
ಒಂದು ಒಳ್ಳೆಯ ಮನೆ ಇರಬೇಕು, ಆಶ್ರಯ ಇರಬೇಕು, ಅವರಿಗೆ ಉದ್ಯೋಗ ಇರಬೇಕು, ವಿದ್ಯಾಭ್ಯಾಸಕ್ಕೆ ಅವಕಾಶ ಇರಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆ ವ್ಯವಸ್ಥೆಯನ್ನು ಕೂಡ ಚೆನ್ನಾಗಾಗಬೇಕು. ಈ ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಕೂಡ ಒದಗಬೇಕು ಅಂತ ಹೇಳುವಂಥದ್ದೇ ನಮ್ಮ ಸರ್ಕಾರದ ಆಶೆ. ಇದರಿಂದ ಅದನ್ನು ಪೂರೈಸಲಿಕ್ಕೋಸ್ಕರ ನಾವೆಲ್ಲ ಕೂಡ ಕೈಗೂಡಿಸಿ ಅಧಿಕಾರಿ ವರ್ಗದವರು, ಜನಪ್ರತಿನಿಧಿಗಳು, ಜನಸೇವಕರು ಎಲ್ಲರೂ ಕೂಡ ಸೇರಿ ಶ್ರಮಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನವನ್ನು ಮಾಡ್ತೀವಿ. ಇನ್ನಷ್ಟು ಕೆಲಸ ಕಾರ್ಯಗಳು ನಡೆಯಲ್ಲ, ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಪೂರೈಸಿ ನೀವು ಯಾವ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಡಿಕೇರಿ ತಾಲೂಕ್ ಪಂಚಾಯಿತಿ ಇಒ ಶೇಖರ್, ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರೂ ಸಹ ವಸತಿ ರಹಿತರಾಗಬಾರದೆಂಬುದು ಶಾಸಕ ಪೊನ್ನಣ್ಣ ಅವರ ಉದ್ದೇಶವಾಗಿತ್ತು. ಅದರಂತೆ ಆದ್ಯತೆ ಮೇರೆಗೆ ವಸತಿ ಮತ್ತು ನಿವೇಶನ ಒದಗಿಸಲಾಗ್ತಿದೆ ಎಂದರು. ತಾಲೂಕಿಗೆ ಕೊಟ್ಟಿರ್ತಾರೆ. ಅದಕ್ಕೆ ನಾನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಫಲಾನುಭವಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸರ್ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್. ನಿಮ್ಮ ಕಾಳಜಿ ಮತ್ತು ನಿಮ್ಮ ಬದ್ಧತೆಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು ಸರ್. ಇದೇ ರೀತಿ ನಿಮ್ಮ ಜನಪರ ಕಾಳಜಿ ಏನಿದೆ ಅದಕ್ಕೆ ನಾವು ಕೂಡ ಒತ್ತಾಸೆಯಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ನಿಮ್ಮ ನಿರ್ದೇಶನದ ಮೇರೆಗೆ ಪ್ರತಿ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ನಿವೇಶನ ರೈತರಿಗೆ ನಿವೇಶನ ಒದಗಿಸುವ ಸಲುವಾಗಿ ಈಗಾಗಲೇ ಮಂಜೂರಾಗಿರ್ತಕ್ಕಂಥ ಜಾಗಗಳಲ್ಲಿ ಈಗಾಗಲೇ ನಿವೇಶನ ರೈತರಿಗೆ ಹಕ್ಕುಪತ್ರಕ್ಕಾಗಿ ನಾವು ಈಗಾಗಲೇ ಸುಮಾರು 164 ಹಕ್ಕುಪತ್ರಗಳು ಸರ್ ಮಡಿಕೇರಿ ತಾಲೂಕಿನಿಂದ ಆಲ್ರೆಡಿ ಸಿದ್ಧ ಇದೆ ಸರ್. ಅದ್ರ ಜೊತೆಯಾಗಿ ಮನೆ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಸರ್ಕಾರಿ ಜಮೀನುಗಳನ್ನ ಗುರುತಿಸಿ ನಮಗೆ ನಿವೇಶನ ರೈತರಿಗೆ ಶಾಶ್ವತವಾದಂತಹ ನೆಲೆ ಕಲ್ಪಿಸುವ ನಿಟ್ಟಿನಲ್ಲಿ ತಮ್ಮ ಮಹತ್ವಾಕಾಂಕ್ಷೆ ಏನಿದೆ ಸರ್ ಅದಕ್ಕೆ ಪೂರಕವಾಗಿ ಕೆಲಸಗಳೆಲ್ಲ ಆಗ್ತಾ ಇದೆ ಸರ್. ಇನ್ನೂ ನಮ್ಮಲ್ಲಿ ಕೆಲವರು ವಸತಿ ರೈತರು ಮತ್ತೆ ನಿವೇಶನ ರೈತರು ಸಾಕಷ್ಟು ಇದೆ ಸರ್. ಅದಕ್ಕೆ ಈಗಾಗಲೇ ಕೊಟ್ಟಿರ್ತಕ್ಕಂಥದಕ್ಕೂ ಕೂಡ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಿಮ್ಮ ಶಾಶ್ವತವಾಗಿ ನಮ್ಮ ವಿರಾಜಪೇಟೆ ಕ್ಷೇತ್ರದಲ್ಲಿ ಯಾರೊಬ್ಬರು ಕೂಡ ವಸತಿ ರೈತರು ನಿವೇಶನ ರೈತರು ಇರಬಾರದು ಅಂತಕ್ಕಂಥ ತಮ್ಮ ಗುರಿಗೆ ನಾವೆಲ್ಲರೂ ಕೂಡ ಒತ್ತಾಸೆಯಾಗಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸೋಮಶೇಖರ್, ಮಡಿಕೇರಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಂದ್ರೀರ ಮೋಹನ್ ದಾಸ್, ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಜಂಟಿ ಉಪಾಧ್ಯಕ್ಷ ಬಾಲಚಂದ್ರ ನಾಯರ್, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಜೀವನ್ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.